ಎಲ್ರಿಗೂ ಒಂದೊಂದ್ ತರದ್ ಬಾಡಿ ಇರುತ್ತೆ. ಒಬ್ರು ದಪ್ಪ ಇರ್ತಾರೆ, ಒಬ್ರು ಸಣ್ಣ ಇರ್ತಾರೆ ಅನ್ನೋದ್ರ ಬಗ್ಗೆ ಗೊತ್ತು. ಬಟ್ ಜಾಸ್ತಿ ದಪ್ಪ ಇದ್ರೆ ಅದು ಹಿಂಗ ಅನ್ಸುತ್ತಲ್ವಾ, ಅಂದ್ರೆ ನೋಡೋರ್ಗುನು ಕೂಡ ಮತ್ತೆ ಜೊತೆಯಲ್ಲಿ ಅವ್ರಿಗೂ ಕೂಡ. ಹಾಗಾದ್ರೆ ಸ್ವಲ್ಪ ದಪ್ಪ ಇರೋರು ಅಂದ್ರೆ ನಾವೇನ್ ಹೇಳ್ತೀವಿ, ಒಬೇಸು, ತುಂಬಾ ದಪ್ಪ ಇದ್ದಾರೆ, ಬೊಜ್ಜು ಅಂತೆಲ್ಲ ಹೇಳ್ತೀವಿ. ಹಾಗಾದ್ರೆ ಅದ್ರ ಬಗ್ಗೆ ಎಲ್ರಿಗೂ ಗೊತ್ತು. ಬಟ್ ಅದ್ರ ಬಗ್ಗೆ ಸರಿಯಾದ ತಿಳುವಳಿಕೆ ಪಡ್ಕೋಬೇಕು ಅಂತ ಹೇಳಿದ್ರೆ ನಮ್ ಜೊತೆಗೆ ಇಬ್ರು ಫ್ರೆಂಡ್ಸ್ ಇದ್ದಾರೆ. ಅವರು ನಿಮ್ಗೆ ಸರಿಯಾಗಿರ್ತಕ್ಕಂಥ ತಿಳುವಳಿಕೆ, ಅದ್ರ ಬಗ್ಗೆ ಅವೇರ್ನೆಸ್ ನ ನಾವು 3 ಜನ ಡಿಸ್ಕಸ್ ಮಾಡ್ತೀವಿ. ಸೋ ದಟ್ ನೀವು ಅದರಿಂದ ತಿಳ್ಕೋಬಹುದು. ವಿನಾಯಕ್ ಮತ್ತೆ ಮನೋಹರ್ ನಮ್ ಜೊತೆ ನಮ್ ಜೊತೆಗಿದ್ದಾರೆ. ಹಾಯ್ ಮನೋಹರ್ ಅವರೇ. ಹಾಯ್ ಮೇಡಮ್. ಇವತ್ತು ನಾವು ಒಬೇಸಿಟಿ ಅಂತ ಮಾತಾಡ್ತೀವಿ. ಏನ್ ಒಬೇಸಿಟಿ ಅಂದ್ರೆ ಏನ್ ಗೊತ್ತಿದೆ? ಒಬೇಸಿಟಿ ಅಂದ್ರೆ ನನಗನ್ಸಿದ ಮಟ್ಟಿಗೆ ಒಬೇಸಿಟಿ ಅಂದ್ರೆ ಈಗ ಅವ್ರ ಬಾಡಿ ಅವ್ರ ಏಜ್ ಕಂಪೇರ್ ಮಾಡೋದಕ್ಕಿಂತ ಸ್ವಲ್ಪ ದಪ್ಪ ಇರ್ತಾರೆ ಅಂತ ಹೇಳ್ಬೋದು. ಇದು ಬೇಸಿಕ್ ಲೇಮನ್ ಟರ್ಮ್ ಅಂತಾರಲ್ಲ, ಅಂದ್ರೆ ಸಿಂಪಲ್ ಲ್ಯಾಂಗ್ವೇಜ್ ಅಲ್ಲಿ ಇದನ್ನ ನಾನು ಅರ್ಥ ಮಾಡ್ಕೊಂಡಿದ್ದೀನಿ. ನನಗೆ ಅಷ್ಟೊಂದು ಇದ್ರ ಬಗ್ಗೆ ಐಡಿಯಾ ಇಲ್ಲ. ಮನೋಹರ್ ಅವರು, ಶಿಲ್ಪ ಅವ್ರ ಡಾಕ್ಟರ್ ಮೇ ಬಿ. ಮೇಡಮ್, ಒಬೆಸಿಟಿ ಅಂದ್ರೆ ಲೈಕ್ ನಾನ್ ತಿಳ್ಕೊಂಡಿರೋ ಮಟ್ಟಿಗೆ ಜನರಲ್ ಆಗಿ ನೋಡ್ತಿರೋದ್ರಲ್ಲಿ ಫ್ಯಾಟ್ ಅಂತ ತಿಳ್ಕೊಂಡಿದ್ದೀನಿ. ಸೊ ತುಂಬಾ ಲೈಕ್ ಜಂಕ್ ಫುಡ್ ತಿಂದು, ನಾನ್ ಜನರಲ್ ತಿಳ್ಕೊಂಡು ಜಂಕ್ ಫುಡ್ ತಿಂದು ಮತ್ತೊಂದು ಆರೋಗ್ಯಕ್ಕೆ ಹಾನಿ ಮಾಡುವಂತ ಏನು ಆಹಾರಗಳನ್ನು ತಿಂದು ಬೊಜ್ಜು ಬೆಳೆದಿರುವಂತದ್ದು ಒಂದು. ಸುಮ್ಮನೆ ಕಾಲಹರಣ ಮಾಡ್ಕೊಂಡು ಏನೋ ಕೆಲಸ ಮಾಡ್ದಲೆ ಬೆಳೆದಿರುವಂತ ಬೊಜ್ಜು, ದೇಹದಲ್ಲಿ ಎಕ್ಸಸ್ ಪಾರ್ಟ್ ಅಂತ ಅಂದ್ಕೊಂಡಿದ್ದೀನಿ ನಾನು. ಅದನ್ನ ಒಬೆಸಿಟಿ ಅಂತ ನಾನು ತಿಳ್ಕೊಂಡಿದ್ದೀನಿ. ಎಕ್ಸಸ್ ಆಫ್ ಏನು? ಏನ್ ಎಕ್ಸಸ್ ಆಫ್? ಎಕ್ಸಸ್ ಆಫ್ ಏನು ಅಂದ್ರೆ ನಮ್ಮ ಬಾಡಿಗೆ ಏನ್ ಬೇಕು ಅಂದ್ರೆ ಲೈಕ್ ನಾವೊಂದು ಆರೋಗ್ಯವಾಗಿ ಇರ್ತೀವಿ ಅಂದ್ರೆ ನಮ್ಮ ಬಾಡಿಯಲ್ಲಿ ಬೊಜ್ಜು ಅಂದ್ರೆ ಸ್ವಲ್ಪ ಫ್ಯಾಟ್ ಅಂತ ಕನ್ಸಿಡರ್ ಮಾಡೋದಾ? ಫ್ಯಾಟ್ ಅಂತಾನೆ ಕನ್ಸಿಡರ್ ನಾನು ತಿಳಿದಿರೋ ಮಟ್ಟಿಗೆ ಫ್ಯಾಟ್ ಅಂತಾನೆ. ಅಂದ್ರೆ ಇನ್ಕ್ರೀಸ್ ಆಫ್ ಫ್ಯಾಟ್ ಸೆಲ್ಸ್ ಅಂತ ಹೇಳಿ ತಗೋಬಹುದಾ? ಹೌದು. ಈಗ ಒಂದೊಂದ್ ಸರಿ ಅಂದ್ರೆ ಈಗ ನಾನು ಆಗ್ಲೇ ಹೇಳಿದೆ, ಒಂದ್ ಸ್ವಲ್ಪ ಸಣ್ಣ ಇರೋರು ಇರ್ತಾರೆ, ದಪ್ಪ ಇರೋರು ಇರ್ತಾರೆ ಅಂತ. ಹಾಗಾದ್ರೆ ಇಲ್ಲಿ 2 ಅರ್ಥ ಬರುತ್ತೆ. ಒಂದು ಒಬೆಸಿಟಿ, ಇನ್ನೊಂದು ಓವರ್ ವೇಟ್. ಏನಿರ್ಬೋದು ಡಿಫ್ರೆನ್ಸ್ ಓವರ್ ವೇಟ್ ಮತ್ತೆ ಒಬೆಸಿಟಿ ಅಂತ ಕನ್ಸಿಡರ್ ಮಾಡಿದ್ರೆ ನಿಮ್ ಪ್ರಕಾರ? ಮೇ ಬಿ ಓಕೆ ಕನ್ಸಿಡರ್ ಈಗ ಒಬ್ಬ BMI ಅಂತ ಹೇಳ್ತಾರಲ್ಲ, ಬಾಡಿ ಮಾಸ್ ಇಂಡೆಕ್ಸ್. ಅದರಲ್ಲಿ ಒಬ್ಬ ಮನುಷ್ಯನಿಗೆ ಹೈಟು ಮತ್ತೆ ಒಬ್ಬ ಮನುಷ್ಯನ ವಯಸ್ಸಿಗೆ ತಕ್ಕಂತೆ ವೆಯ್ಟ್ ಇರಬೇಕು ಅಂತ ಹೇಳ್ತಾರೆ. ಈಗ ಐ ಡೋಂಟ್ ನೋ ದ ಎಕ್ಸಾಕ್ಟ್ ನಂಬರ್, ನನಗೆ ಅದರ ನಂಬರ್ ಅದೆಲ್ಲ ಗೊತ್ತಿಲ್ಲ. ಸೊ ಆ ನಂಬರ್ ಕ್ರಾಸ್ ಮಾಡಿದ್ರೆ ನೀವು ಅದೊಂದು ಸ್ಕೇಲ್ ಇರುತ್ತೆ, ತಿನ್ನು, ಓವರ್ ವೆಯ್ಟು, ನಾರ್ಮಲ್ಲು, ಒಬೇಸು ಅಂತ ಇರುತ್ತೆ. ಆ ಒಂದೊಂದು ಪಾರ್ಟನ್ನ ದಾಟೋದ್ರೆ ಈ ಕನ್ಸಿಡರ್. ಒಂದು ಎಕ್ಸಾಂಪಲ್ ಅಂದ್ರೆ ತಗೋಬೇಕು ಅಂದರೆ, ಒಬ್ಬ ಮನುಷ್ಯ ಕನ್ಸಿಡರ್ ಒಬ್ಬ 30 ವರ್ಷದ ಮನುಷ್ಯ ಒಂದು 6 ಫೀಟ್ ಇರ್ತಾನೆ ಅಂದರೆ ಅವ್ನ ಬಾಡಿ ಮಾಸ್ ಇಂಡೆಕ್ಸ್ ಕ್ಯಾಲ್ಕುಲೇಟ್ ಮಾಡಿದ್ರೆ ಒಂದು 70-75 kg ಬರ್ಬೋದೇನೋ. ಅವನೇನಾದರೂ 75 kgಗಿಂತ ಜಾಸ್ತಿ ಇದ್ದರೆ, ಮೇ ಬಿ 80 ಇದ್ದು ಅಥವಾ 100 ಇದ್ದರೆ, ಮೇ ಬಿ ಅದು ಒಬೇಸು ಮತ್ತು ಓವರ್ ವೆಯ್ಟ್ ಸ್ಕೇಲಲ್ಲಿ ಬರ್ಬೋದು. ಅದನ್ನ ಅಂತ ಕನ್ಸಿಡರ್ ಮಾಡ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಪರವಾಗಿಲ್ಲ ಪರವಾಗಿಲ್ಲ. ದಿಸ್ ಇಸ್ ವೆರಿ ಗುಡ್ ಆನ್ಸರ್. ಮನೋಹರ್ ರೈಸ್ ಮಾಡ್ತಾ ಇದ್ದಾರೆ. ಒನ್ ಮೋರ್, ನಾನು ಕೂಡ ಅದ್ರ ಬಗ್ಗೆ ಈಗ ವಿನಾಯಕ್ ಹೇಳಿದ್ದು ನನಗೆ ರೇಟಿಂಗ್ ಗೊತ್ತಿಲ್ಲ ಅಂತ, ಬಟ್ ಅದಕ್ಕೆ ಒಂದು ಸ್ವಲ್ಪ ಕ್ಲಿಯರ್ ರೇಟಿಂಗ್ ನಾನು ಕೊಡ್ತೀನಿ. ಸೊ ಒಂದು ಎಕ್ಸ್ಟ್ರಾ ಪಾಯಿಂಟ್, ಲೈಕ್ BMI ಅಲ್ಲಿ ಬಿಲೋ 18.5 ಇದ್ರೆ ನಾವು ಅದನ್ನ ಅಂಡರ್ ವೇಟ್ ಅಂತ ಕರಿತೀವಿ. ಮತ್ತೆ 18.5 ಇಂದ 24.9 ಇದ್ರೆ ಅದನ್ನ ಹೆಲ್ತಿ ಅಂತ ಕರಿತೀವಿ. ನಾವೇನ್ BMI ಕ್ಯಾಲ್ಕುಲೇಷನ್ ನಾವು ಮಾಡ್ತಿದೀವಲ್ಲ, ಸೊ ಆ ರೇಟಿಂಗ್. ಮತ್ತೆ 25 ಇಂದ 29.9 ಇದ್ರೆ ಅದನ್ನ ಓವರ್ ವೇಟ್ ಅಂತ ಕರಿತೀವಿ. ಅಂಡ್ ಎಬೋವ್ 30 ಮತ್ತೆ ಅದಕ್ಕಿಂತ ಜಾಸ್ತಿ ಇದ್ರೆ ಒಬೆಸಿಟಿ ಅಂತ. ಸೊ ಇದು ಒಂದು BMI ಕ್ಯಾಲ್ಕುಲೇಷನ್. ವಿನಾಯಕ್ ಅವರು ಹೇಳೋದಕ್ಕೆ ನಾನು ಅದು ರೀಡಿಂಗ್ ಗೊತ್ತಿಲ್ಲ ಅಂದ್ರಲ್ಲ, ಅದನ್ನ ನಾನು ಇದರ ರೀಡಿಂಗ್ ಗೊತ್ತಿಲ್ಲ. ಸೊ ಇದು ಒಂದು ಆಡೆಡ್ ಪಾಯಿಂಟ್ ಅದಕ್ಕೆ BMIಗೆ. ಎಕ್ಸಾಕ್ಟ್ಲಿ ನೀವೇನ್ ನಂಬರ್ ಹೇಳಿದ್ರಿ. ಮತ್ತೆ ಇನ್ನೊಂದು ಕ್ಯೂರಿಯಸ್ ಕ್ವಶನ್ ಇದೆ ನನಗೆ. ಇದು ಬಾಡಿ ಮಾಸ್ ಇಂಡೆಕ್ಸ್ ಈಗ ಇಷ್ಟಿರಬೇಕು ಅಂತಾರಲ್ಲ, ಅದು ರೀಜನ್ ಮೇಲೆ ಏನಾದ್ರು ಡಿಪೆಂಡ್ ಆಗುತ್ತಾ? ಈಗ ಹೆಂಗೆ ಅಂದರೆ, ಈಗ ಆಫ್ರಿಕನ್ಸ್ ಅಥವಾ ಏನೋ ಆಫ್ರಿಕನ್ ಕಾಂಟಿನೆಂಟಿಗೆ ಹೋದರೆ ಅವರು ಸಿಕ್ಕಾಪಟ್ಟೆ ಹೈಟ್ ಇರ್ತಾರೆ, ಅವರದ್ದು ಹೈಟೇ ಬೇರೆ ಇರುತ್ತೆ, ಅವರದ್ದು ಬಾಡಿ ಮಾಸ್ ಇಂಡೆಕ್ಸೇ ಬೇರೆ ಇರುತ್ತೆ. ಕಂಪೇರಿಟಿವ್ಲಿ ಈಗ ಇಂಡಿಯಾ ಮತ್ತು ಏಷ್ಯಾ ಕಂಪೇರ್ ಮಾಡಿದ್ರೆ ನಾವೆಲ್ಲ ಸ್ವಲ್ಪ ಕುಳ್ಳಾಗಿ ಬರ್ತೀವಿ. ಸೊ ಬಾಡಿ ಮಾಸ್ ಇಂಡೆಕ್ಸ್ ಆಲ್ ಓವರ್ ದ ವರ್ಲ್ಡ್ ಸೇಮ್ ಇರುತ್ತೆ ಅಥವಾ ರೀಜನ್ ತಕ್ಕಂಗೆ ಬೇರೆ? ನಾವೀಗ ಬಾಡಿ ಮಾಸ್ ಇಂಡೆಕ್ಸ್ ನ ಅದಕ್ಕೆ ತಗೊಳ್ತಾ ಇರೋದು. ಏನಂತ ಹೇಳಿದ್ರೆ, ಬಾಡಿ ಮಾಸ್ ಇಂಡೆಕ್ಸ್ ಅದು ಇಂಡಿವಿಜುವಲ್ ಆಗುತ್ತೆ. ನೀವು ಬೇರೆಯವರ್ ದ ಪರ್ಸನ್, ಅವ್ರ ಹೈಟ್ಗೆ ಅವ್ರ ವೆಯ್ಟ್ ಇದಾರಾ, ಅದು ಇಂಪಾರ್ಟೆಂಟ್ ಆಗುತ್ತೆ. ನಾವು ಬಾಡಿ ಮಾಸ್ ಇಂಡೆಕ್ಸ್ ನ ನಾವು ಅವ್ರ ಏಜು ಮತ್ತೆ ಅವ್ರು ಹೆಂಗಿದ್ದಾರೆ, ಅವ್ರ ಫ್ಯಾಮಿಲಿ ಹಿಸ್ಟ್ರಿ ಈ ತರ ಅಲ್ಲ, ಅವ್ರ ಹೈಟ್ಗೆ ಅವ್ರ ವೆಯ್ಟ್ ಇದಾರ. ಇನ್ನು ತುಂಬಾ ಸಿಂಪಲ್ ಆಗಿ ಅಂತ ಹೇಳಿದ್ರೆ,
ಒಂದು ವೆರಿ ನಾರ್ಮಲ್ ಪರ್ಸನ್ ನಾರ್ಮಲ್ ಫಿಟ್ ಇದಾರಪ್ಪ ಅಂತ ಹೇಳಿದ್ರೆ ಅವನ ಹೈಟ್ ಅಲ್ಲಿ ಪರ್ಸನ್ ಹೈಟ್ ಅಲ್ಲಿ -100 ಮಾಡಿದ್ರೆ ವೆಯ್ಟ್ ಏನ್ ಬರುತ್ತೋ ಅದಕ್ಕೆ ಹೆಚ್ಚು ಕಮ್ಮಿ ಒಂದು 3 to 4 ಕಿಲೋ ಆಚೆ ಈಚೆ ಆದ್ರೆ ಅದು ನಾರ್ಮಲ್ ಅಂತಾನು ಕನ್ಸಿಡರ್ ಮಾಡ್ಕೋಬಹುದು. ಬಟ್ ಅಕ್ಯುರೇಟ್ ಆಗಿ ಹೇಳ್ಬೇಕಂತ ಹೇಳಿದ್ರೆ ಪರ್ಸನ್ ಹೈಟ್ಗೆ ಇಷ್ಟು ವೆಯ್ಟ್ ಇದೆಯಾ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡಿ ನಾವು BMI ನ ಕ್ಯಾಲ್ಕುಲೇಟ್ ಮಾಡಿ ಓವರ್ ವೆಯ್ಟ್ ಮತ್ತೆ ಒಬೆಸಿಟಿ ಏನ್ ಡಿಫ್ರೆನ್ಸ್ ಅಂದ್ರೆ ಒಬೆಸಿಟಿ ಅಂತ ಹೇಳಿದ್ರೆ ಕಂಪ್ಲೀಟ್ ಆಗಿ ಫ್ಯಾಟ್ ಸೆಲ್ ಗ್ರೋತ್ ಆಗೋದು, ಒಂದು ಆ ಸೆಲ್ ಸೈಜ್ ಇನ್ಕ್ರೀಸ್ ಆಗುವಂಥದ್ದು, ಎರಡನೇದು ಬಂದು ಆ ಸೆಲ್ ನಂಬರ್ಗಳು ಜಾಸ್ತಿ ಆಗ್ತಾ 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 ನಮಗೆ ಫ್ಯಾಟ್ ಡೆಪಾಸಿಷನ್ ಆಗುತ್ತೆ. ಇದನ್ನ ಒಬೆಸಿಟಿ ಅಂತೀವಿ. ಬಟ್ ಓವರ್ ವೆಯ್ಟ್ ಇದೇ ಆಗಲ್ಲ, ಫ್ಯಾಟ್ ಸೆಲ್ಲೇ ಅಲ್ಲ, ಅಲ್ಲೇನಾಗ್ಬೋದು ಒಂದೊಂದ್ಸರಿ ಲಿಕ್ವಿಡ್ ಅಕ್ಯುಮುಲೇಷನ್ ಆಗಿರಬಹುದು, ನಾವು ಅಸೈಟಿಸ್ ಅದರಲ್ಲೆಲ್ಲ ವೆಯ್ಟ್ ಜಾಸ್ತಿ ಆಗುತ್ತೆ, ಕೆಲವೊಬ್ರದ್ದು ಬೋನ್ ವೆಯ್ಟೇ ಜಾಸ್ತಿ ಇರುತ್ತೆ, ಆಮೇಲೆ ಕೆಲವೊಂದು ಟ್ಯೂಮರ್ ಕಂಡೀಷನ್ ಅಲ್ಲೂ ಓವರ್ ವೆಯ್ಟ್ ಅನ್ನ ನೋಡ್ಬೋದು. ಬಟ್ ಅದನ್ನ ನಾವು ಒಬೆಸಿಟಿ ಅಂತ ಕನ್ಸಿಡರ್ ಮಾಡೋದು. ಇದು ಡಿಫ್ರೆನ್ಸ್ ಗೊತ್ತಾಯ್ತಾ? ಬಹುಶಃ ನಿಮ್ಮಿಬ್ಬರಿಗೂ ಚೆನ್ನಾಗಿ ಅರ್ಥ ಆಗಿದೆ ಅನ್ಸುತ್ತೆ ಇವರ್ಗು. ನಂಗಿದ ತುಂಬಾ ಚೆನ್ನಾಗಿ ಆನ್ಸರ್ ಮಾಡ್ತಾ ಇದ್ದೀರಾ. ಓಕೆ, ಇವಾಗ ಏನು ಎಲ್ರಿಗೂ ಅಂತ ಹೇಳಿ ನೆಕ್ಸ್ಟ್ ಹಾಗಾದ್ರೆ ಏನ್ ಕಾಸ್ ಇರ್ಬೋದು, ಏನ್ ಪಾಸಿಟಿವ್ ಫ್ಯಾಕ್ಟರ್ಸ್ ಇರ್ಬೋದು ಈ ಒಬೆಸಿಟಿಗೆ? ಮೇ ಬಿ ಇವಾಗಿಂದು ನೋಡ್ತಾ ಇದ್ರೆ ಹೊರಗಡೆಯಿಂದ ಔಟ್ಸೈಡ್ ಫುಡ್ ತಿನ್ನೋದಾಗಿರ್ಬೋದು, ಮತ್ತು ಫ್ರೈಡ್ ಐಟಮ್ ಆಗಿರ್ಬೋದು. ಸೊ ಮೇನ್ಲಿ ಅಂದರೆ ಈಗ ಕಂಪೇರಿಟಿವ್ಲಿ ಈಗ ಮೊದಲೆಲ್ಲ ಆಚೆ ಕಡೆ ತಿನ್ನೋದೆಲ್ಲ ಬಹಳ ಕಡಿಮೆ ಇತ್ತು. ಮೇ ಬಿ ಒಂದು 50 ಇಯರ್ ಸ್ವಲ್ಪ ಹಿಂದೆಗಡೆ ತೊಗೊಂಡ್ರೆ ಹೋಟೆಲ್ ಅನ್ನೋ ಕಾನ್ಸೆಪ್ಟ್ ಬಹಳ ಕಡಿಮೆ, ಅಥವಾ ಹೊರಗಡೆ ಹೋಗಿ ಫುಡ್ಡು ತಿನ್ನೋದೇ ಬಹಳ ಕಡಿಮೆ. ಮೇ ಬಿ ಈಗ ಜನ ಬೇರೆ ಬೇರೆ ದೇಶದ ನಾನು ಫುಡ್ ಟ್ರೈ ಮಾಡ್ತೀನಿ ಅಲ್ಲಿ ಹೆಂಗಿದೆ ಅಂತ ಅದೆಲ್ಲ ಕೂಡ ಒಂದೇ ಜಾಗದಲ್ಲಿ ಸಿಗ್ತಾ ಇದೆ ಒಂದೊಂದು ಸಿಟಿಯಲ್ಲಿ. ಈಗ ಮೊದಲೆಲ್ಲ ನಾವೀಗ ಬೇರೆ ಕಡೆ ತಿನ್ಬೇಕು ಕನ್ಸಿಡರ್ ನಾವೀಗ ಪಿಜ್ಜಾ ತಿನ್ನಬೇಕು ಅಂತ ಹೋದರೆ ಮೊದಲೆಲ್ಲ ನಾನು 50 ವರ್ಷ ಅಂತ ತೊಗೊಳಲ್ಲ, ಒಂದು 70 ಇಯರ್ ಬ್ಯಾಕ್ ಅಂತಲೇ ತೊಗೊಂಡ್ರು ಕೂಡ ನಮಗೆ ಅಲ್ಲಿ ಪಿಜ್ಜಾ ಎಲ್ಲ ಸಿಗ್ತಾ ಇರಲಿಲ್ಲ ಅಂತ ಅಂದ್ಕೊಳ್ಳೋಣ ಇಂಡಿಯಾದಲ್ಲಿ. ಅದು ಮೇನ್ಲಿ ಇಟಲಿಯಿಂದ ಆಗಿದ್ದು ಅಂತ ಹೇಳ್ತಾರೆ. ಸೊ ಅಲ್ಲಿಗೆ ಹೋಗ್ಬೇಕಿತ್ತು ಅಥವಾ ಆ ಥರ ಸುತ್ತಮುತ್ತ ಹೋಗ್ಬೇಕಿತ್ತು. ಬಟ್ ಇವಾಗ ನಮಗೆ ವಿತಿನ್ 5 ಮಿನಿಟ್ಸಲ್ಲಿ ನಮ್ಮ ಮನೆಗೆ ಪಿಜ್ಜಾ ಬರ್ತಾ ಇದೆ. ಅಂದರೆ ನಮ್ಮ ರೀಜನ್ಗೆ ತಕ್ಕಂತೆ ಇದೆಲ್ಲ ಡೆಫಿನೆಟ್ಲಿ ನಾವು ಪಿಜ್ಜಾ ತಿಂದೆಲ್ಲ ಇದನ್ನು ಮಾಡಿ ಇದು ಬಂದಿಲ್ಲ ನಮ್ಮ ರೀಜನಲ್ಲಿ. ಬಟ್ ಹಂಗಂತ ಅವರಿಗೆ ನಾವು ಚಪಾತಿ ತಿನ್ನಿ ಅವರಿಗೆ ಮುದ್ದೆ ತಿನ್ನಿ ಅಂತ ಹೇಳೋಕ್ಕಾಗಲ್ಲ. ಸೊ ಈಗ ನಮಗೆ ಆಕ್ಸೆಸಿಬಿಲಿಟಿ ಬಹಳ ಈಸಿಯಾಗಿರೋದ್ರಿಂದ ನಾವು ಡಿಫ್ರೆಂಟ್ ಟೈಪ್ಸ್ ಆಫ್ ಫುಡ್ಡನ್ನು ಟ್ರೈ ಮಾಡ್ತಾ ಇದ್ದೀವಿ. ರೀಜನ್ನು ನಾವು ಅಕ್ರಾಸ್ ಹೋಗಿ ರೀಜನ್ ಬಿಟ್ಟು ಹೋಗಿ ನಾವು ಟ್ರೈ ಮಾಡ್ತಿರೋದ್ರಿಂದ ಮೇ ಬಿ ದಟ್ ಮೈಟ್ ಕಾಸ್ ಅಂದರೆ ನಾವೀಗ ಏನು ನಮ್ಮ ಫುಡ್ ಹ್ಯಾಬಿಟ್ಸನ್ನ ಬಿಟ್ಟು ಬೇರೆ ಎಲ್ಲ ಫುಡ್ ಹ್ಯಾಬಿಟ್ಸನ್ನು ಟ್ರೈ ಮಾಡ್ತಾ ಇದ್ದೀವಿ ಅಂತ ಅನಿಸುತ್ತೆ ನನ್ನ ಪ್ರಕಾರ. ಅದಕ್ಕೋಸ್ಕರ ಆಗಿರ್ಬೋದು. ಮತ್ತು ಜಾಸ್ತಿ ಹೆಚ್ಚು ತಿಂತಾ ಇದ್ದೀವಿ, ಎಷ್ಟು ಬಾಡಿಗೆ ಬೇಕು ಅನ್ನೋದಕ್ಕಿಂತ ಎಷ್ಟು ಟೇಸ್ಟ್ ಬೇಕು ಅನ್ನೋದಕ್ಕೆ ಹೋಗ್ತಾ ಇದ್ದೀವಿ. ನೀವು ವಿನಾಯಕ್ ಅವರ ನೀವು ತುಂಬಾ ಚೆನ್ನಾಗಿ ಹೇಳಿದ್ರಿ. ಇದಕ್ಕೊಂದು ನಾನು ಎಕ್ಸಾಕ್ಟ್ ಆಗಿ ಏನಂತ ಹೇಳ್ತೀನಿ ಅಂದ್ರೆ, ಒಂದ್ ಪರ್ಸನ್ ಯೂಶಲಿ ಇಷ್ಟು ಕ್ಯಾಲರಿ ಆಫ್ ಫುಡ್ ನ ತಗೋಬಹುದು ಒನ್ ಡೇಗೆ ಅಂತ ಒಂದು ಆವರೇಜ್ ಆಗಿ ಕ್ಯಾಲ್ಕುಲೇಟ್ ಮಾಡಿದೀವಿ. ಮೇ ಬಿ ನೀವು ಅದು ಅವೇರ್ ಇದ್ದೀರಿ ಅಂತ ಅನ್ಸುತ್ತೆ. 2000 to 3000 ಆಫ್ ಕ್ಯಾಲರೀಸ್ ನಾವು ಪರ್ ಡೇ ತಗೋಬೇಕು. ಇಲ್ಲಿ ಒಂದು ಕಾನ್ಸೆಪ್ಟ್ ಬರುತ್ತೆ, ಏನಂತ ಹೇಳಿದ್ರೆ ನಮ್ಮ ಬಾಡಿ ನಾವು ಸರಿಯಾಗಿ ಮೇಂಟೈನ್ ಮಾಡಬೇಕು ಅಂತ ಹೇಳಿದ್ರೆ ಎನರ್ಜಿ ಇಂಟೇಕು ಮತ್ತೆ ಎನರ್ಜಿ ಔಟ್ಪುಟ್ ನಾವು ಊಟ ತಗೊಳ್ಳೋದಷ್ಟೇ ಅಲ್ಲ, ಒಳಗ್ ತಗೊಳ್ಳೋದಷ್ಟೇ ಅಲ್ಲ, ನಾವು ಅದನ್ನ ಹೊರಗೆ ಹಾಕೋ ಕೆಲಸನೂ ಮಾಡಬೇಕು. ಯಾವಾಗ ಈ ಎನರ್ಜಿ ಇಂಟೇಕ್ ಜಾಸ್ತಿ ಆಗುತ್ತೆ, ಎನರ್ಜಿ ಔಟ್ಪುಟ್ ಕಡಿಮೆ ಆಗುತ್ತೆ, ಆವಾಗ ಈ ಫ್ಯಾಟ್ ಸೆಲ್ ಡೆಪಾಸಿಷನ್ ಆಗುತ್ತೆ. ಅಂದ್ರೆ ಈ ಎಕ್ಸೆಸಿವ್ ಕ್ಯಾಲೋರೀಸ್ ಎನರ್ಜಿ ರೂಪದಲ್ಲಿ ಹೋಗದೆ ಹಂಗೆ ಏನ್ ಉಳಿತವೆ ಆ ಅಡಿಪೋಸ್ ಟಿಶ್ಯೂಸ್ ಅಂತ ನಾವೇನಲ್ಲಿ ಈ ಟ್ರೈಗ್ಲಿಸರೈಡ್ ಆಗ್ಬಿಟ್ಟು ಅವು ಡೆಪಾಸಿಷನ್ ಆಗ್ತವೆ. ಆವಾಗ ಒಬೆಸಿಟಿ ಕಾಸ್ ಆಗುತ್ತೆ. ಸೊ ನಮಗೆ ಒಂದ್ ಗೊತ್ತಾಯ್ತು, ಇಂಟೇಕು ಮ್ಯಾಟರ್ ಆಗುತ್ತೆ, ಏನೇನ್ ತಗೊಳ್ತಿದೀವಿ ಅನ್ನೋದು ಒಂದು. ಸೆಕೆಂಡ್ ಒನ್, ಎಲ್ಲೋ ಒಂದ್ ಕಡೆ ನಾವು ಮುಂಚೆಗಿಂತ ಆಕ್ಟಿವ್ ಆಗಿಲ್ಲ, ಎನರ್ಜಿ ಲಾಸ್ ಮಾಡ್ತಾ ಇಲ್ಲ, ಬರೀ ಇಂಟೇಕ್ ಮಾಡ್ತಾ ಇದೀವಿ ಅನ್ನೋದು ನಮಗೆ ಗೊತ್ತಾಯ್ತು. ಅಂಡ್ ಒನ್ ಮೋರ್ ಪಾಯಿಂಟ್ ಮೇಡಮ್, ಈಗ ನೀವು ಒಂದು ಮಾತು ಹೇಳಿದ್ರಿ ಫುಡ್ ಇಂಟೇಕ್. ಸೊ ಇದನ್ನೆಲ್ಲ ಜನರಲ್ ಆಗಿ ಕನ್ಸಿಡರ್ ಮಾಡಿದ್ರೆ ಈಗ ಜೆನೆಟಿಕ್ಸ್ ಇಂದ ಬರುವಂತ ಒಬೆಸಿಟಿ ಏನಾದ್ರೂ ಇದೆಯಾ? ಯಾಕೆಂದ್ರೆ ನಾನ್ ಕೇಳಿರೋ ಮಟ್ಟಿಗೆ ಜೊತೆಗೆ ಸುಮಾರು ಇದಾವೆ ಫ್ಯಾಕ್ಟರ್ಸ್ ಅಂತ ಬರೋದಾದ್ರೆ
ತುಂಬಾ ಇದಾವೆ. ಒಂದು ಫುಡ್ ಆಯ್ತು, ಒಂದು ಲಾಸ್ ಆಫ್ ಇನ್ಆಕ್ಟಿವಿಟಿ ಆಗಿರ್ಬೋದು, ಆ ಎನರ್ಜಿನ ನಾವು ಬರ್ನ್ ಮಾಡ್ತಿಲ್ಲ ಆಗಿರೋದು ಸೆಕೆಂಡ್. ಥರ್ಡ್ ಒನ್ನು ಇಂಟಾಕ್ ಆಫ್ ಮೆಡಿಸಿನ್ಸ್, ಕೆಲವೊಂದು ಮೆಡಿಸಿನ್ಸ್ ಲೈಕ್ ಕೆಲವೊಂದು ಸ್ಟಿರಾಯ್ಡ್ಸ್ ತಗೊಳ್ತಾ ಇರ್ತಾರೆ, ಆಂಟಿ ಡಿಪ್ರೆಸೆಂಟ್ಸು, ಸೈಕೋಟಿಕ್ ಡ್ರಗ್ಗಳನ್ನ ತಗೊಳ್ತಾ ಇರ್ತಾರೆ. ಸಮ್ ಆಫ್ ದಿ ಮೆಡಿಕೇಶನ್ಸ್ ಮೇ ಕಾಸ್ ಒಬೆಸಿಟಿ. ಅದ್ರ ಜೊತೆಗೆ ಯಾರು ಜೆನೆಟಿಕಲಿ, ಯಾರು ವಂಶ ಪಾರಂಪರ್ಯವಾಗಿ ಬರೋ ಚಾನ್ಸಸ್ ಇದೆ. ಇನ್ನ ಬೇರೆ ಫ್ಯಾಕ್ಟರ್ಸ್ಗಳಿಗೆ ನಾವು ಹೋಗೋದಾದ್ರೆ ನಾವು ಕೆಲವೊಂದು ಡಿಸೀಸ್ಗಳು, ನಮ್ಮ ಥೈರಾಯ್ಡ್ ಆಗಿರ್ಬೋದು, ಕೆಲವೊಂದು ನಮ್ಮದು ಹೈಪೋಥಾಲಮಸ್ ಏನಿದೆ ಅದು ಸರಿಯಾಗಿ ವರ್ಕ್ ಮಾಡದೇ ಇರತಕ್ಕಂಥದ್ದಾಗಿರ್ಬೋದು, ಇದರಿಂದನೂ ಕೂಡ ಒಬೆಸಿಟಿ ಕಾಸ್ ಆಗುತ್ತೆ. ದೇರ್ ಆರ್ ಮಲ್ಟಿಪಲ್ ಫ್ಯಾಕ್ಟರ್ಸ್ ವಿಚ್ ವಿಲ್ ಇನ್ಫ್ಲೂಯೆನ್ಸ್ ಆನ್ ದಿ ಒಬೆಸಿಟಿ ಅಂತ ಹೇಳ್ಬೋದು. ಅಂಡ್ ಅಂದರೆ ಈಗ ನಾವು ಜಸ್ಟ್ ಇಲ್ಲ ನಾವು ಜಸ್ಟ್ ಈಗ ನಾವೊಂದು ಫುಡ್ಡು ಅಷ್ಟೇನೆ ಮ್ಯಾಟ್ರ್ ಆಗೋದಿಲ್ಲ, ಭಾಳ ಕೂಡ ಮ್ಯಾಟ್ರ್ ಆಗುತ್ತೆ. ಈಗ ಒಬ್ಬರು ಹೇಳ್ತಾರೆ ನೀ ಆಚೆ ಕಡೆ ತಿಂದೆ ದಪ್ಪ ಆಗಿದೆ, ಆಚೆ ಕಡೆ ತಿಂದೆ ದಪ್ಪ ಆಗಿದೆ ಅಂತ, ಬಟ್ ಲೆಕ್ಕದಲ್ಲಿ ಅವ್ರು ಎಲ್ಲರೂ ದಪ್ಪ ಇರ್ತಾರೆ. ಅಂದ್ರೆ ಆಕ್ಚುಲಿ ಏನಾಗ್ಬಿಡುತ್ತೆ ಅಂತ ಹೇಳಿದ್ರೆ ದೇರ್ ಆರ್ ಪೀಪಲ್ ಹೂ ವಿಲ್ ನಾಟ್ ಟೇಕ್ ಎನಿಥಿಂಗ್. ಅವರಿಗೆ ಸುಮ್ಮನೆ ನಾನು ದಪ್ಪ ಆಗ್ತಾ ಇದ್ದೀನಿ, ನಾನೇನು ತಿನ್ನೋದಿಲ್ಲ ಅನ್ನೋರು ಇದ್ದಾರೆ. ಸೊ ಅವರು ಬರೀ ತಿನ್ನೋದ್ರ ಮೇಲೆ ಅಷ್ಟೇ ಅಲ್ಲ, ಬೇರೆ ಬೇರೆ ಫ್ಯಾಕ್ಟರ್ಸ್ ನೋಡ್ಬೇಕಾಗುತ್ತೆ ಯಾವ್ದ್ರಿಂದ ಬಂದಿರ್ಬೋದು ಬೇಸಿಕ್ ಅಂತ. ಅಂಡ್ ಮೇಡಮ್ ಇಲ್ಲಿ ಇನ್ನೊಂದು ಫ್ಯಾಕ್ಟರ್ ಏನು ಅಂದ್ರೆ, ನಾನು ಎಲ್ಲೋ ಒಂದ್ ಕಡೆ ಓದಿದ ನೆನಪು, ಟೈಪ್ಸ್ ಆಫ್ ಒಬೆಸಿಟೀಸ್ ಇದಾವೆ. ಲೈಕ್ ನೀವು ಹೇಳಿದ ಪ್ರಕಾರ ಒಂದು ಇನ್ಆಕ್ಟಿವಿಟಿ ಒಬೆಸಿಟಿ, ಮತ್ತೆ ಫುಡ್ ಒಬೆಸಿಟಿ, ಮತ್ತೆ ಇನ್ನೊಂದು ಆನ್ಸೈಟಿ ಒಬೆಸಿಟಿ, ಇನ್ನೊಂದು ಗ್ಲುಕೋಟಿನ್ ಒಬೆಸಿಟಿ ಏನೋ ಇದೆ. ಐ ಥಿಂಕ್ ಐ ಆಮ್ ನಾಟ್ ಶೂರ್, ಬಟ್ ಎಲ್ಲೋ ಓದಿದ ನೆನಪು. ಈ ಮೂರಕ್ಕೆ ಲೈಕ್ ನನಗೆ ಏನಾದ್ರು ಒಂದು ಪಾಯಿಂಟ್ ಏನಾದ್ರು ಹೇಳೋದಾದ್ರೆ, ಲೈಕ್ ಇನ್ಆಕ್ಟಿವಿಟಿ ಮತ್ತೆ ಆನ್ಸೈಟಿ ಮತ್ತೆ ಫುಡ್ ಒಬೆಸಿಟಿಗೆ ಏನಾದ್ರು ಡಿಫ್ರೆನ್ಸಸ್ ಇದೆಯಾ ಮೈನ್ಲಿ? ಏನು ಇಲ್ಲ. ಏನಂತ ಹೇಳಿದ್ರೆ, ಈಗ ನಾನು ಆಗ್ಲೇ ಹೇಳಿದೆ, ಫ್ಯಾಟ್ ಸೆಲ್ ಅಡಿಪೋಸ್ ಟಿಶ್ಯೂನಲ್ಲಿ ನಮ್ಮದೇನು ಫ್ಯಾಟ್ ಸೆಲ್ ಡೆಪಾಸಿಷನ್ ಆಗ್ತಾ ಹೋಗುತ್ತೆ, ದಪ್ಪ ಆಗ್ತದೆ. ಇನ್ಆಕ್ಟಿವಿಟಿ ಡೆಪಾಸಿಟ್ ಒಬೆಸಿಟಿಲಿ ಏನಾಗುತ್ತೆ ಅಂತ ಹೇಳೋದಾದ್ರೆ, ಫ್ಯಾಟು ಅಕ್ಯುಮುಲೇಷನ್ ಆಗುತ್ತೆ. ಅವರು ಕೆಲವೊಬ್ರು ಪರ್ಸನ್ ನೋಡ್ಬೋದು, ಕಾಲೆಲ್ಲ ಸಣ್ಣ ಇರುತ್ತೆ, ಬಟ್ ಮೇಲೆ ಅಪ್ಪರ್ ಬಾಡಿ ಏನಿದೆ, ಆ ಟ್ರಂಕ್ ಏನಿದೆ ಅದು ದಪ್ಪ ಇರುತ್ತೆ, ಫುಲ್ ಕೈ ಮತ್ತೆ ನಮ್ಮ ಚೆಸ್ಟ್ ರೀಜನ್ ಮತ್ತೆ ಅಬ್ಡಮನ್ ರೀಜನ್, ಇವೆಲ್ಲ ಯಾವ್ದಕ್ ಬರುತ್ತೆ ಅಂದ್ರೆ ಇನ್ಆಕ್ಟಿವಿಟಿ ಒಬೆಸಿಟಿ ಬರುತ್ತೆ. ಇದಕ್ಕೇನು ವಾಪಸ್ಸು ನಾವು ರಿವರ್ಸ್ ಮಾಡ್ಬೋದು ಅಂತ ಹೇಳಿದ್ರೆ ಆಕ್ಟಿವ್ ಆಗುವಂಥದ್ದು. ಅದಾದ್ಮೇಲೆ ನೆಕ್ಸ್ಟ್ ನೀವೇನಂತ ಹೇಳಿದ್ರೆ ಆಂಗ್ಸೈಟಿ ಒಬೆಸಿಟಿ. ಹೌದೌದೌದು, ಒಂದೊಂದ್ಸರಿ ನಮ್ಮದು ಮೂಡು ಏನಿದಾವೆ ಆ ಮೂಡು ಸರಿಯಾಗಿಲ್ಲ, ನಮ್ಮ ಮೆಂಟಲ್ ಸ್ಟೆಬಿಲಿಟಿ ಸರಿಯಾಗಿಲ್ಲ ಅಂತ ಹೇಳಿದ್ರೆ ನಾವು ಇನ್ಆಕ್ಟಿವ್ ಆಗೋದ್ರ ಜೊತೆಗೆ ಒಂದೊಂದ್ಸರಿ ಟೆನ್ಷನ್ ಮಾಡುವಂಥದ್ದು, ಇವೆಲ್ಲ ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ನಾನು ಆಗ್ಲೇನೆ ಹೇಳಿದೆ, ಬರೀ ಒಬೆಸಿಟಿ ಅನ್ನೋದು ತಿನ್ನೋದಕ್ಕೆ ಎನರ್ಜಿ ಅವರದಕ್ಕೆ ಅಂತಾನೆ ಅಲ್ಲ, ನಮ್ಮ ಮೆಂಟಲಿ ಡಿಸ್ಟರ್ಬೆನ್ಸ್ ಆದ್ರೂ ಕೂಡ ಆಗುತ್ತೆ ಅಂತ. ಸೊ ಈ ಆಂಗ್ಸೈಟಿ ಒಬೆಸಿಟಿಯಲ್ಲಿ ಲೋಯರ್, ಅದರಲ್ಲೂ ಈ ಥೈ ಪಾರ್ಟ್ ಎಲ್ಲ ನಾವು ಇನ್ಕ್ರೀಸ್ ಆಗುತ್ತೆ. ಅದಕ್ಕೂ ಸಹ ನಾವು ಎಕ್ಸಸೈಸ್ ಅನ್ನ ಮಾಡ್ಬೋದು. ಅದನ್ನ ಬಿಟ್ಟು ಇದು ಗ್ಲುಟೆನ್ ಇಂಟೇಕ್ ಅದರಲ್ಲೂ ಕೂಡ ನಾವು ಒಬೆಸಿಟಿನ ನೋಡಬಹುದು. ಆಮೇಲಿಂದ ಒಂದು ಅಥಿಲೋಸ್ಕ್ಲೆರೋಸಿಸ್ ಅಂತ ಹೇಳಿದ್ರೆ ಅಸೈಟಿಸ್ ಎಲ್ಲ ನೋಡಿದ್ದೀರಲ್ಲ, ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಇದು ಸ್ವಲ್ಪ ಕ್ರಾನಿಕ್ ಕಂಡೀಷನ್, ಲಿವರ್ ಫ್ಯಾಟ್ ಟಿಶ್ಯೂಸ್ ಜಾಸ್ತಿ ಆಗೋದು, ಫ್ಯಾಟಿ ಲಿವರ್ ಅಂತ ಏನು ಹೇಳಿ ಕರಿತೀವಿ. ಇಂಥ ಟೈಮಲ್ಲಿ ನಾವು ಅಬ್ಡಮನ್ ರೀಜನ್ ಅಲ್ಲಿ ನಾವು ಫ್ಯಾಟ್ ಅನ್ನ ಜಾಸ್ತಿ ನೋಡಬಹುದು. ಬಟ್ ಇದನ್ನ ಏನಾದ್ರು ಡಯಟ್ ಮಾಡಿ ಏನಾದ್ರು ಕಮ್ಮಿ ಮಾಡ್ಬೋದಾ, ಅಂದ್ರೆ ಆಗೋದನ್ನ ತಡಿಬೋದಾ, ಅಥವಾ ಏನಾದ್ರು ಲೈಕ್ ಈಗ ಜನರಲ್ ಆಗಿ ನಾವು ನೋಡಿರ್ತೀವಿ ಡಯಟ್ ಮಾಡೋದು ಕೂಡ ತುಂಬಾ ಡೇಂಜರ್ ಇವತ್ತಿನ ಕಾಲದಲ್ಲಿ. ಯಾಕೆಂದ್ರೆ ಈಗ ನಾವು ರೀಸೆಂಟ್ ನ್ಯೂಸ್ ಅಲ್ಲಿ ನೋಡಿದಾಗ ಕೆಲವೊಂದಷ್ಟು ಜನ ಡಯಟ್ ಮಾಡೇ ಒಂದಷ್ಟು ಪ್ರಾಣಗಳನ್ನ ಕಳ್ಕೊಂಡಿದ್ದಾರೆ. ಬಟ್ ಇದು ನಾವು ಜನರಲ್ ಆಗಿ ಈಗ ನಾವು ಆಸ್ ಎ ಹ್ಯೂಮನ್, ಲೈಕ್ ನಾನು ನಾರ್ಮಲ್ ಪರ್ಸನ್, ನನಗೆ ಒಬೆಸಿಟಿ ಇದೆ ಅಂದ್ರೆ ನಾವೇನ್ ಮಾಡ್ತೀವಿ, ಜಸ್ಟ್ ವಾಕಿಂಗ್ ಮಾಡ್ತೀವಿ, ಅಥವಾ ಏನೋ ಒಂದು ಮಾರ್ನಿಂಗ್ ಎದ್ದು ವಾಕಿಂಗ್ ಅಥವಾ ಒಂದು ಜಾಗಿಂಗ್ ಮಾಡ್ತೀವಿ. ಮೇ ಬಿ ನಾವು ಒಂದು ಮೆಂಟಲಿ ಫಿಕ್ಸ್ ಆಗಿದ್ದೀವಿ, ವಾಕಿಂಗು ಅಥವಾ ಜಾಗಿಂಗ್ ಮಾಡಿದ್ರೆ ಮೇ ಬಿ ಒಬೆಸಿಟಿ ಕಮ್ಮಿ ಆಗುತ್ತೆ, ಒಂದು ಹೆಲ್ತಿ ಪರ್ಸನ್ ಆಗ್ತೀವಿ ಅಂತ. ದಟ್ ಈಸ್ ಸಫಿಷಿಯಂಟ್ ಲೈಫ್ ಅಲ್ಲಿ, ಅಥವಾ ಒಬೆಸಿಟಿನ ನಾವು ಕಮ್ಮಿ ಮಾಡೋದಕ್ಕೆ, ಅಥವಾ ಡಯಟ್ ಏನಾದ್ರು ನಾವು ಫಾಲೋ ಮಾಡಬಹುದಾ? ಮನೋಹರ್ ಅವರೇ, ನಿಮ್ದು ಎನರ್ಜಿ ತುಂಬಾ ಜಾಸ್ತಿ ಇದೆ ಅನ್ಸುತ್ತಾ ಇದೆ ನನಗೆ. ಸೊ ಕಾಲ್ ಹೆಂಗ್ ಹೋಗ್ತಾ ಇದೆ ಅಂತಂದ್ರೆ ಯಾವ್ದು ಆನ್ಸರ್ ಮಾಡ್ಬೇಕಂತ ಗೊತ್ತಾಗ್ತಿಲ್ಲ. ಹಾಗಾದ್ರೆ ನಾವು ಈ ಒಬೆಸಿಟಿಗೆ ಇನ್ನ ಏನೆಲ್ಲ ಕಾರಣ ಇರ್ಬೋದು ಅಂತ ಅನ್ನೋದನ್ನ ಸ್ವಲ್ಪ ಡೀಟೇಲ್ ಆಗಿ ಹೆಂಗೆ ಓವರ್ಕಮ್ ಆಗ್ಬೋದು ಒಬೆಸಿಟಿನ ಅನ್ನೋದನ್ನ ಪಾರ್ಟ್ 2 ನಲ್ಲಿ ಬರೋಣ, ಆಯ್ತಾ? ಹಾಗಾದ್ರೆ ನೀವೆಲ್ಲರೂ ವೆಯ್ಟ್ ಮಾಡ್ತಾ ಇರಿ. ಸುಮಾರು ಕ್ವಶನ್ಸ್ ನೀವು ಕ್ವಶನ್ಸ್ ತಗೊಂಡ್ ಬನ್ನಿ, ಪಾರ್ಟ್ 2ಗೆ ನೀವು ವೆಯ್ಟ್ ಮಾಡ್ಬೇಕಾಗುತ್ತೆ. ಓಕೆ 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 ಖಂಡಿತ ಮೇಡಮ್. ನೋಡೋಣ ನೆಕ್ಸ್ಟ್ ವೀಕ್ ಏನ್ ಡಿಸ್ಕಷನ್ ಆಗುತ್ತೆ ಅಂತ ನಮಗೂ ಗೊತ್ತಿಲ್ಲ, ಯಾವ ಕ್ವಶನ್ ಬರ್ತವೆ ಅಂತ. ಪಾರ್ಟ್ 2 ನಲ್ಲಿ ಏನೆಲ್ಲ ಕ್ವಶನ್ ಇದೆ ತಗೊಂಡ್ ಬನ್ನಿ. ಸೂಪರ್ ಹ್ಯಾಪಿ ಎಕ್ಸೈಟೆಡ್ ಟು ಆನ್ಸರ್.
ಓಕೆ